ಮಗನ ಕಡೆಯಿಂದ ಅಮ್ಮನಿಗೆ ಪ್ರೀತಿಯಿಂದ ತಂದುಕೊಟ್ಟಿರುವಂತಹ ಚಾಕ್ಲೇಟ್. ಮೊನ್ನೆ ಇವತ್ತು ಅಮ್ಮನ ಪ್ರೀತಿಯಿಂದ ತಂದುಕೊಟ್ಟಿದ್ದೀರಿ. ಹಾಂ, ಅದೆರಡು ಬೇರೆ ಇದೆಯಲ್ಲ ನೋಡು. ಫ್ರಿಜ್ ಇಟ್ಬಿಡು ಅದನ್ನೆಲ್ಲ ನೀನು ತೊಗೊಂಡು ಫ್ರಿಜ್ ಇಟ್ಬಿಡು. ಯಾಕೆ ಅಮ್ಮನ ತಂದ್ಕೊಟ್ಟೆ ದೊಡ್ಡ ಚಾಕ್ಲೇಟ್ ಎಷ್ಟಿದಮ್ಮ? ಎಷ್ಟು ಮೌನ ಇದು? ಎಷ್ಟು? $150 100 ತಂದಿರೋದು ಗೊತ್ತಿರಲ್ಲ, ಒಟ್ಟಿಗೆ ಎಲ್ಲ ತಂದ್ಬಿಟ್ಟಿದ್ದೀರ ಅದಕ್ಕೆ. ಆ ಫ್ರಿಜ್ ಇಟ್ಬಿಡು, ಇಟ್ಬಿಟ್ಬಿಡು. ಬಿಚ್ಬಿಟ್ಟು ಓಪನ್ ಮಾಡು ಬೇಡ ಮನೆ ನಮ್ಮ ಒಂದು ಪೀಸ್ ಕೊಡಿ ತಗೋ ಅಂದ. ಹಂಗೆ ಕಟ್ ಮಾಡಿ ಕಾಲ್ ಬರ್ತೈತೆ, ಕಟ್ ಮಾಡೋದು. ಐಸ್ ಕ್ರೀಮ್ ಚಾಕ್ಲೇಟ್ ಮಾಡಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೀಯಾ? ಹಾಂ, ಅದು ಟೇಸ್ಟ್ ಕ್ರೀಮ್. ಇದೊಂದು ಸ್ವಲ್ಪ ಕಾಲು ಕಟ್ ಮಾಡಿ ಮನೆ ಇದು ಕಾಲು ಬರ್ತಾನೆ ಕಟ್ ಮಾಡ್ಕೊಂಡು ಮುಂದ್ಗಡೆ ಕಟ್ ತಗೋ, ಮುಂದ್ಗಡೆ ಕಟ್ ಮಾಡು. ಫ್ರಿಜ್ ಬಿಡು ಅಂತ ಯಾಕೆ ನನಗೆ ಇಷ್ಟ ಅಂತ ಬಂದ. ಇದೊಂದು ಡೈರಿ ಮಿಲ್ಕು, ಮಿಲ್ಕಿ ಬಾರ್ ಇವೆರಡು ಇಷ್ಟ. ದೊಡ್ಡನಾದರೂ ತಂದುಬಿಡ್ತಾನೆ. ಅಮ್ಮಗೂ ಹೊತ್ತು ಮಮ್ಮಿಗೆ ಟ್ರೀಟ್. ಥ್ಯಾಂಕ್ ಯು ಮಗನೇ. ಕಂದ ಕಂದ ಥ್ಯಾಂಕ್ ಯು. ಅಣ್ಣಗೂ ತಂದಿದ್ಯಾ? ಆ ಚಾಕ್ಲೇಟ್ ಇಟ್ಬಿಡು. ನಿಮ್ಗಾಗಿಲ್ಲ ಅದು ಅಣ್ಣನಿಗೆ, ಅಮ್ಮನಿಗೆ, ಪಪ್ಪನಿಗೆ ತಂದರೆ ಹಿಂಗೆಲ್ಲ ತಂದ್ಬಿಡೋದು. ಅವನು ಹೋಗು, ಅವನು ಹಂಗೆ, ಇವನು ಅದೇ ರೀತಿ. ಊಟಕ್ಕೆ ಬಾ. ಇವತ್ತು ರಾಗಿ ಇಡ್ಲಿ ಮಾಡ್ಕೊಂಡಿದ್ದೀನಿ, ಮಕ್ಕಳಿಗೆ ಬೇರೆ ಮಾಡಿದ್ದೀನಿ. ರಾಗಿ ಇಡ್ಲಿ ಪೌಡ್ರು ನಾನೊಂದು ಶಾಪಿಂಗ್ ಮಾಲ್ ಹೋಗಿದ್ವಿ, ಅಲ್ಲಿ ರಾಗಿ ಹಿಟ್ಟಿಂದು ಐಟಮ್ಸ್ಗಳೆಲ್ಲ ಇತ್ತು. ರಾಗಿ ದೋಸೆ, ರಾಗಿ ಇಡ್ಲಿ,
ರಾಗಿ ಉಪ್ಮಾ ಅಂದರೆ ರಾಗಿ ಹಿಟ್ಟಿಂದು ಉಪ್ಪಿಟ್ಟು ಇದೆಲ್ಲ ರೆಡಿ ಟು ಈಟ್ ಅಂತ ಬರುತ್ತೆ ನೋಡಿ ಪ್ಯಾಕೆಟು, ಅದಿತ್ತು. ನಾನು ರಾಗಿ ಇಡ್ಲಿದು ಮತ್ತು ರಾಗಿ ದೋಸೆದು 2 ಪ್ಯಾಕೆಟ್ ತೊಗೊಂಡೆ, ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ದೋಸೆ ತುಂಬ ಚೆನ್ನಾಗಿ ಬಂತು. ಆ ತಕ್ಷಣ ನಾವು ಕಲಸಿಟ್ಟು ಒಂದು 10 ನಿಮಿಷ ಬಿಟ್ಟು ದೋಸೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಂತು, ಗರಿ ಗರಿಯಾಗಿ ಬಂತು. ಇಡ್ಲಿ ಪರವಾಗಿಲ್ಲ, ತುಂಬ ಹೇಳ್ಕೊಳ್ಳೋ ಥರ ಏನಿರಲಿಲ್ಲ, ಪರವಾಗಿರಲಿಲ್ಲ. ಇಡ್ಲಿ ಮಾಡಿದೆ ನಾನು, ನನಗೆ ಮತ್ತು ನಮ್ಮ ಮನೆಯವ್ರಿಗೆ. ಅದು ಹೇಗೆ ಬಂತು ಅಂತ ಹೇಳಿ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಮೂಲಕ ನಿಮಗೆ ತೋರಿಸ್ತೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ, ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಈ ಪುಟ್ಟದಾದ ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪ್ರೀತಿಯಿಂದ ಕಮೆಂಟ್ಗಳು ಮಾಡಿ, ಹಾಗೂ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಕೂಡ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಒಂದಿಷ್ಟು ಪುಟ್ಟ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇರುವಂತಹ ಏನು ಲಾಗ್ ಬಂದು 2 ಡೇಸ್ದು 2 ದಿನದ ಲಾಗನ್ನು ಕಮೆಂಟ್ ಮಾಡಿ ಹಾಕಿದ್ದೀನಿ. ನಾನು ಮುಂಚೆ ಮಾತಾಡಿದ್ದು ಬಂದು ಗುರುವಾರದ ವಿಡಿಯೋ, ಇದು ಬಂದು ಸೋಮವಾರದ ವಿಡಿಯೋ. ಅಂದರೆ ನಾನು ರಾಗಿ ಇಡ್ಲಿ ಮಾಡಿದೆ ಅಂತ ಹೇಳಿದೆ ನೋಡಿ, ಆವತ್ತಿನ ವಿಡಿಯೋ. ಇದನ್ನು ನಾನು ಜೊತೆಗೆ ಸೇರಿಸಿ ಪುಟ್ಟದಾದ ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ನಂತರ ನಂದು ಚೆಕಪ್ ಇತ್ತು, ನನಗೆ ಸ್ವಲ್ಪ ಕಾಲುಗಳು ನೋವಿದೆಯಲ್ಲ, ನನಗೆ ಕಾಲು ನೋವಿದೆ. ನನಗೆ ರಾಡ್ ಹಾಕಿದ್ರಲ್ಲ, ಆ ಕಾಲು ನೋವಿದೆ. ಅದು ಹೋದ ತಿಂಗಳು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮುಂಚಿತವಾಗಿ ತೋರಿಸ್ಕೊಂಡಿದ್ದು. 1 ಮಂತ್ಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು. ಅದು 1 ಮಂತ್ ಆದಮೇಲೆ ಬನ್ನಿ ಅಂದಿದ್ರು. ಇವತ್ತು ನಾನು ಆ ಚೆಕಪ್ಗೋಸ್ಕರ ಮೈಸೂರಿಗೆ ಹೋಗಬೇಕು. ಬನ್ನಿ, ಬೆಳಗಿನ ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಕಮಲಮ್ಮ ಪಾತ್ರೆ ತೊಳ್ಕೊಳ್ತಾ ಇದ್ದಾರೆ. ನಾನು ಅಷ್ಟರಲ್ಲಿ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ, ರಾಗಿ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಚನ್ಗೆ ಬಂದೆ. ಹಾಲು ಪ್ಯಾಕೆಟನ್ನು ತೊಳೆದು ಇಟ್ಬಿಡೋಣ. ಹಾಲು ನಾವು ಮನೆ ಹತ್ರನೇ ತಂದು ಹಾಕ್ತಾರೆ ಪ್ಯಾಕೆಟು, ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಈ ಒಂದು ಪ್ಯಾಕೆಟು ನಾನು ಅಲ್ಲಿ ಒಂದು ಏನದು ಬಿಗ್ ಬಜಾರು ಅಲ್ಲ, ಫುಡ್ ಬಜಾರ್ ಅಂತ ಹೇಳಿ ಅಲ್ಲಿ ಹೋಗಿದ್ದೆ. ಹೇಳಿದ್ನಲ್ಲ ಮುಂಚಿತವಾಗಿ, ರಾಗಿ ದೋಸೆ ಮತ್ತು ರಾಗಿ ಇಡ್ಲಿ 2 ಪ್ಯಾಕೆಟ್ ತಗೊಂಡೆ. ಅವತ್ತು ತಂದಿನ ದಿನವೇ ನಾನು ನೈಟು ರಾಗಿ ದೋಸೆ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಇಡ್ಲಿ ಮಾಡಿ ನೋಡೋಣ, ಮಕ್ಕಳು ತಿಂತಾರೋ ಇಲ್ವೋ ಗೊತ್ತಿಲ್ಲ ಅಂತೇಳಿ ಅವ್ರಿಗೆ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಬಿಟ್ಟು ನಮ್ಮನೆಯವರಿಗೆ ನನಗೆ 1-2 ಪ್ಲೇಟ್ ಆಗುತ್ತೆ ಇಡ್ಲಿ, ರಾಗಿ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವ ರೀತಿ ಯಾವ ಮೆಥಡಲ್ಲಿ ಮಾಡಬೇಕು ಅಂತ ಹೇಳಿ ನೋಡ್ಕೊಳ್ತಾ ಇದ್ದೀನಿ. ರಾಗಿಲಿ ಎಲ್ಲ ಐಟಮ್ಸು ಇಷ್ಟ ಆಗುತ್ತೆ ನನಗೆ. ರಾಗಿ ಸಾವಿಗೆ ಬರುತ್ತೆ ನೋಡಿ, ಅದರಲ್ಲಿ ಉಪ್ಪಿಟ್ಟು ಕೂಡ ತುಂಬ ಇಷ್ಟ ನನಗೆ. ಅದಕ್ಕೋಸ್ಕರ ತೊಗೊಂಡೆ. ನೋಡಿದ ತಕ್ಷಣ ಪ್ಯಾಕೆಟ್ ನೋಡಿದ ತಕ್ಷಣ ರಾಗಿ ಇಡ್ಲಿ ಮಾಡೋಣ ಅಂತ ಹೇಳಿ ತಗೊಂಡೆ. ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ. ಬನ್ನಿ, ಹೇಗೆ ಬರುತ್ತೆ ಇಡ್ಲಿ ಏನು ಅಂತ ಹೇಳಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಏನಿದೆಯೋ ಅದಕ್ಕೆ ನಾನು ಒಂದು ಕಪ್ಪಿಗಿಂತ ಹೆಚ್ಚು, ಈಗ 1 ಕಪ್ಪು ರಾಗಿ ರವೆ ಥರ ಇದೆಯಲ್ಲ, ಇದ್ರ ಜೊತೆಗೆ 1-1.5 ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತೀನಿ. ಮೊಸರನ್ನ ಹಾಕಿ ಕಲಸಿ ಒಂದು ಅರ್ಧ ಗಂಟೆ ಇಟ್ಬಿಡೋಣ. ಇಟ್ಟ ಮೇಲೇ ಹಾಕಬೇಕು. ಈಗ ರವೆ ಇಡ್ಲಿ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರ. ತುಂಬ ಕಾಲು ನೋವಿದೆ. ಸುಮಾರು 1-1.5 ತಿಂಗಳಿಂದ ಕಾಲು ನೋವು ಅಂತ ಹೇಳಿದ್ರೆ ಸೊಂಟದ ಭಾಗದಲ್ಲಿ ಒಂದು ಸ್ವಲ್ಪ ಪೇಯ್ನ್ ಆಗ್ತಾಯಿದೆ. ವೇಟ್ ಕೂಡ ಗೇನ್ ಆಗ್ತಾಯಿದ್ದೀನಿ. ಆ ಚೆಕಪ್ ಎಲ್ಲ ಇತ್ತು ನನಗೆ. ಥೈರಾಯ್ಡ್ ನಾರ್ಮಲ್ ಇದೆಯೋ, MRI ಸ್ಕ್ಯಾನು ಇವೆಲ್ಲ ಕೂಡ ಮಾಡಿಸಿ ಎಲ್ಲ ನಾನು ಟ್ಯಾಬ್ಲೆಟ್ಸ್ ತೊಗೊಬಂದಿರೋದು. ಟ್ಯಾಬ್ಲೆಟ್ಸ್ ಎಲ್ಲ ಒಂದು ಸ್ವಲ್ಪ ತಿಂತಾ ಇರೋದ್ರಿಂದ ವೆಯ್ಟ್ ಗೇನ್ ಆಗ್ತಾನೆ ಹೋಗ್ತಾ ಇದ್ದೀನಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆದ್ದರಿಂದ ಒಂದು ಸ್ವಲ್ಪ ಆರೋಗ್ಯದ ಬಗ್ಗೆ ತಗೊಳ್ಳೇಬೇಕು ಅಂತ ಹೇಳಿ ಇವತ್ತು ಚೆಕಪ್ ಇದೆ, ಹೋಗಿ ಬರಬೇಕು. ನೋಡ್ತಾ ಇದ್ದೀರಾ, 1 ಕಪ್ಪು ರಾಗಿ ತರಿನ ನಾನು ಇವಾಗ ಮೊಸರು ಜೊತೆ ಕಲಸಿಡ್ತಾ ಇದ್ದೀನಿ. ಅದೆಲ್ಲ ಮಸಾಲ ಹಾಕ್ಬಿಟ್ಟಿದ್ದಾರೆ. ಏನು ನಾನು ಪೌಡ್ರು ರಾಗಿದು ಇಡ್ಲಿ ರವೆ ಪೌಡ್ರ್ ಇದೆ ನೋಡಿ, ಅದಕ್ಕೆ ಕಡಲೆಬೇಳೆ, ಸಾಸಿವೆ, ಈ ರವೆ ಇಡ್ಲಿಗೆ ಹೇಗೆ ಹಾಕ್ತಾರೋ ಅದೇ ರೀತಿ ಹಾಕಿದ್ದಾರೆ. ರಾಗಿ ಹಿಟ್ಟು ಜೊತೆಗೆ ರವೆನೂ ಕೂಡ ಮಿಕ್ಸ್ ಮಾಡಿದ್ದಾರೆ. ನನಗೆ ಗೊತ್ತಾಯಿತು ನೋಡಿ ಅದಕ್ಕೆ ಕಲಸಿದ್ದೀನಿ. ಮೊಸರನ್ನ ಹಾಕಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಕಲಸಿಡ್ತಾ ಇದ್ದೀನಿ.
ಕಲಸಿ ಒಂದು ಅರ್ಧ ಗಂಟೆ ಇಟ್ಬಿಡೋಣ, ಸ್ವಲ್ಪ ಅರಳಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮೊಸರು ಜೊತೆ ಕಲಸಿ ಮುಚ್ಚಿಡ್ತಾ ಇದ್ದೀನಿ. ಇವಾಗ ಒಂದು 1/2 ಅವರ್ ಆಗಲಿ, ಆಮೇಲೆ ಇಡ್ಲಿ ಬಿಟ್ಟಿಡೋಣ ಪಾತ್ರೆಯಲ್ಲಿ ಅಂತ ಹೇಳಿ ನಾನಿವಾಗ ಇಡ್ಲಿ ಪಾತ್ರೆ ಬಿಸಿ ಮಾಡಲಿಕ್ಕೆ ನೀರು ಹಾಕಿಟ್ಟಿದ್ದೀನಿ. ಚಟ್ನಿಗೂ ಕೂಡ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಡ್ಲಿ ಪ್ಲೇಟ್ಗೆ 2 ಪ್ಲೇಟು, 3 ಪ್ಲೇಟ್ಗೇನು ಆಗಲಿಲ್ಲ, 2 ಪ್ಲೇಟ್ ಸಾಕು ಅಂತ ಹೇಳಿ ನಮ್ಮನೆಯವರು 4, ನಾನೊಂದು 4 ತಿನ್ನಬಹುದು. ಏನು ಬೇಕು ಅಂದರೆ ಕೊಡೋಣ, ಕಮಲಮ್ಮ ಯಾರಿಗಾದ್ರೂ ಕೊಡೋಣ ಅಂತ ಹೇಳಿ ಇಟ್ಟಿದ್ದೀನಿ ನಾನಿವಾಗ. ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಚಟ್ನಿನೇ ಕಾಂಬಿನೇಷನ್ ಅಂತ ಕೂಡ ಹೇಳಬಹುದು. ರಾಗಿ ತುಂಬ ಒಳ್ಳೆಯದಲ್ವ, ಆರೋಗ್ಯದ ದೃಷ್ಟಿಯಿಂದ ನೋಡ್ತೀನಿ ಅಂತ ಹೇಳಿದ್ರೆ ರಾಗಿಲಿ ತುಂಬ ನಾರಿನಂಶ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ. ನಾವು ವೆಯ್ಟ್ ಗೇನ್ ಆಗ್ತಾ ಇರುವಂಥವ್ರಿಗೆ, ಮತ್ತು ಏನು ಶುಗರ್ ಇದೆ ಇದೆಲ್ಲ ಇದ್ದವ್ರಿಗೆ, ಥೈರಾಯ್ಡ್, ಎಲ್ಲದಕ್ಕೂ ಕೂಡ ರಾಗಿಲಿ ಮಾಡಿರುವಂಥ ಆಹಾರ ತುಂಬ ಉತ್ತಮ ಅಂತ ನನ್ನ ಪ್ರಕಾರ. ಈಗ ಇಡ್ಲಿ ನೋಡಿ ರೆಡಿಯಾಗಿದೆ. ಒಂದು 1/4 ಗಂಟೆ ಅಷ್ಟೇ ಬೇಯಲಿಕ್ಕೆ ಇಟ್ಟಿದ್ದು ನಾನು, 2 ಪ್ಲೇಟು. ಇವಾಗ ಚೆಕ್ ಮಾಡ್ತಾಯಿದ್ದೀನಿ, 1/4 ಗಂಟೆ ನಂತರ ಬೆಂದಿದೆ. ಇವಾಗ ಬಿಸಿ ಬಿಸಿ ತಿನ್ನಬೇಕು ಯಾವುದೇ ಆದರೂ ಕೂಡ. ಈಗ ಬೇರೆ ಚಳಿ ಬೇರೆ ಇದೆ, ನಿಮಗೆ ಗೊತ್ತಿದೆಯಲ್ಲ, ನಮ್ಮ ಮೈಸೂರು ಪ್ರಾಂತ್ಯದ ಸೈಡು ಕೊಡಗು ಹತ್ರ ಇರೋದ್ರಿಂದ ವಿಪರೀತ ಮಂಜು. ಬೆಳಗಿನ ಟೈಮ್ ಅಂತೂ ತುಂಬ ಮಂಜು ಬೀಳುತ್ತೆ, ತುಂಬ ಚಳಿ ಇರುತ್ತೆ, ಅಷ್ಟೇ ಬಿಸಿಲು ಮಧ್ಯಾಹ್ನ ಟೈಮ್ ಇರುತ್ತೆ. ಚಟ್ನಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ, ನೋಡ್ತಾ ಇದ್ದೀರಾ. ಸ್ವಲ್ಪ ನೀರಾಗಿ, ಸ್ವಲ್ಪ ಗಟ್ಟಿ ಚಟ್ನಿ ಇಷ್ಟಪಡಲ್ಲ ನಮ್ಮ ಮನೆಯವರು ಕೂಡ, ಸ್ವಲ್ಪ ತೆಳ್ಳಗೆ ಮಾಡಿಟ್ಕೊಂಡಿರ್ತೀನಿ ನಾನು. ನೋಡ್ತಾ ಇದ್ದೀರಿ, ಇವಾಗ ಇಡ್ಲಿನ ನಮ್ಮ ಮನೆಯವ್ರಿಗೆ ಹಾಕ್ಕೊಡೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ನಾನು ಕೂಡ ಇವಾಗೆಲ್ಲ ರೆಡಿಯಾಗಿತ್ತು, ಪೂಜೆ ಎಲ್ಲ ಮುಗಿಸೆಲ್ಲ ಆಗಿದೆ. ತಿಂಡಿ ತಿಂದು ಮೈಸೂರು ಹೊರಡಬೇಕು ಅಂತ ಹೇಳಿ ನೋಡ್ತಾ ಇದ್ದೀರಾ. ಬಿಸಿ 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 ತುಂಬ ಚೆನ್ನಾಗಿತ್ತು. ಆರದ ಮೇಲೆ ಸ್ವಲ್ಪ ಪುಡಿ ಆಗ್ತಾಯಿತ್ತು, ಅದಕ್ಕೆ ನಾನು ನಿಮಗೆ ಹೇಳಿದೆ. ರಾಗಿ ದೋಸೆ ಚೆನ್ನಾಗಿ ಬಂತು, ರಾಗಿ ಇಡ್ಲಿ ಪರವಾಗಿಲ್ಲ ಅಂತ ನಿಮ್ಗೆ ಹೇಳಿದೆ ಅಲ್ವಾ. ಬಿಸಿಲು ಚೆನ್ನಾಗಿತ್ತು, ಸ್ವಲ್ಪ ಹೊತ್ತು ಅಂದರೆ ಒಂದು 2 ಅವರ್ ಬಿಟ್ಟು ಆಮೇಲೆ ನೋಡಿದ್ರೆ ಪುಡಿ ಥರ ಆಗ್ತಾಯಿತ್ತು, ಸಾಫ್ಟಾಗೇ ಇರಲಿಲ್ಲ, ರವೆ ಥರ. ನೋಡ್ತಾ ಇದ್ದೀರಾ, ತುಂಬ ಟೇಸ್ಟ್ ಇತ್ತು. ಅಂದರೆ ಬಿಸಿ ತೆಗೆದೆ ಚಟ್ನಿ ಜೊತೆಗೆ ಸಖತ್ ಟೇಸ್ಟು ಅಂತ ಕೂಡ ಅನ್ನಿಸ್ತು. ರಾಗಿ ಐಟಮ್ಸ್ ಎಲ್ಲ ಇಷ್ಟ ಆಗುತ್ತಲ್ವ ಎಲ್ರಿಗೂ ಕೂಡ. ಅದ್ರ ಜೊತೆಗೆ ಚಟ್ನಿ ಸಖತ್ತಾಗಿತ್ತು ಟೇಸ್ಟು. ನೀವು ಕೂಡ ಬೇಕು ಅಂತ ಹೇಳಿದ್ರೆ ಎಲ್ಲ ಮಾಲ್ಗಳಲ್ಲಿ, ಏನೀಗ ಫುಡ್ ಬಜಾರು, ಈ ಶಾಪಿಂಗ್ ಮಾಲ್ಗಳಲ್ಲಿ ಏನು ಪ್ರಾವಿಷನ್ ಎಲ್ಲ ಇರುತ್ತೆ ನೋಡಿ, ಅಲ್ಲಂತೂ ಖಂಡಿತ ಸಿಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ತಿಳಿಸುವಂಥದ್ದನ್ನು ಮಾಡಿ. ನೀರು ಥರ ಚಟ್ನಿ ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಗಟ್ಟಿ ಚಟ್ನಿ ಮಾಡಿಲ್ಲ. ಟೇಸ್ಟ್ ಕೂಡ ಮಾಡಿ ಹೇಳ್ತೀನಿ ರೀ ನಿಮಗೆ ಹೇಗೆ ಬಂದಿದೆ ಅಂತ ಹೇಳಬೇಕಲ್ಲ. ಮೊದಲು ಭಗವಂತನಿಗೆ ನಾಮಸ್ಮರಣೆ ಹೊಂದಿಗೆ, ರೈತನಿಗೆ ಬೆಳೆದಂತಹ ರೈತನಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾಮಸ್ಮರಣೆ ಮಾಡ್ತಾ ಇವಾಗ ತಿಂತಾ ಇದ್ದೀನಿ. ಚೆನ್ನಾಗಿತ್ತು, ಬಿಸಿಲು ಚೆನ್ನಾಗಿತ್ತು, ಬಿಸಿ ಬಿಸಿ ತಿಂತಾ ಇದ್ದೆ ನೋಡಿ. ಅದರಿಂದ ಚಟ್ನಿ ಜೊತೆಗಂತೂ ರಾಗಿ ಇಡ್ಲಿ ಸೂಪರಾಗಿ ಇತ್ತು. ಚಟ್ನಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಕಾಯಿ ಚಟ್ನಿ ಮಾಡಿದ್ದಲ್ಲ, ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿ ಕೂಡ ಇತ್ತು. ಬನ್ನಿ ಎಲ್ಲರೂ ತಿಂಡಿ ಮಾಡೋಣ. ಇವಾಗೆಲ್ಲ ತಿಂಡಿ ಎಲ್ಲ ಮುಗಿಸಿ ಮೈಸೂರು ಕಡೆ ಪ್ರಯಾಣ ನಮ್ಮದು. ಮೈಸೂರಿಗೆ ಬಂದಿದ್ದೀನಿ. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಚೆಕಪ್ ರಿಪೋರ್ಟೆಲ್ಲ ತೋರಿಸಿ ಏನು ಹೇಳ್ತಾರೆ ನೋಡೋಣ. ಏಕೆ ಅಂತ ಹೇಳಿದರೆ ನನಗೆ 1 ಮಂತಿಂದ ತುಂಬ ಟ್ಯಾಬ್ಲೆಟ್ಸ್ನ ತೊಗೊಳ್ತಾ ಇದ್ದೆ. MRI ಸ್ಕ್ಯಾನು ಕೂಡ ಮಾಡಿಸಿದ್ದೀನಿ. ಹೋದ ತಿಂಗಳು ಎಲ್ಲ MRI ಸ್ಕ್ಯಾನು, ಬ್ಲಡ್ ಟೆಸ್ಟು ಎಲ್ಲ ಕೂಡ, ಕೊಲೆಸ್ಟ್ರಾಲ್, BP, ಶುಗರು ಎಲ್ಲ ನಾರ್ಮಲ್. ಒಂದು ಚೆಕಪ್, ಇಯರ್ಲಿ ಒಂದು ಚೆಕಪ್ ಹೇಗೆ ಮಾಡ್ಕೋಬೇಕು ಆ ರೀತಿ ಮಾಡ್ತಿದ್ದೀನಿ. ನಮ್ಮನೆಯವರು ನಾನು ಹೊರಟಿದ್ದೀವಿ. ನಮ್ಮ ಮನೆಯವ್ರಿಗೆ ಲಾಗಲ್ಲಿ ಬಂದರೆ ನೀವೆಲ್ಲರೂ ತುಂಬ ಇಷ್ಟಪಟ್ಟು ಅಣ್ಣ ಅಂತ ಹೇಳಿ ತುಂಬ, ಹಾಗೆ ಈಗೊಮ್ಮೆ ಅವ್ರನ್ನ ಕ್ಲಿಪ್ಪಿಂಗಲ್ಲಿ ತರಬೇಕು ಅಂತ ಹೇಳಿ ನೋಡ್ತಾ ಇದ್ದಾರೆ. ಅದು ಸ್ಕ್ಯಾನಿಂಗ್ ರಿಪೋರ್ಟು ಇವೆಲ್ಲ ತಗೊಂಡು ಇವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಿದ್ದೀನಿ. ಮೈಸೂರಲ್ಲಿರುವಂತಹ ಹಾಸ್ಪಿಟಲ್ ಇದು, ಮೈಂಡ್ಸ್ ಅಂತ ಹೇಳಿ, ನರರೋಗ ತಜ್ಞರವರು ರಾಧಾಕೃಷ್ಣ ಅಂತ ಹೇಳಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಮುಂಚಿತವಾಗಿ ಈಗ ಸ್ವಲ್ಪ ಒಂದು 16 ವರ್ಷ, 20 ವರ್ಷನೇ ಅಂತ ಅಂದ್ಕೊಳ್ಳಿ,
ನನಗೆ ಆಕ್ಸಿಡೆಂಟ್ ಆಗಿ 18 ವರ್ಷ ಅಂತ ಅಂದ್ಕೊಳ್ಳಿ. ನಮ್ಮ ತಂದೆಗೂ ಕೂಡ ಇವರೇ ಟ್ರೀಟ್ಮೆಂಟ್ ಮಾಡಿದ್ದು. ತುಂಬ ಚೆನ್ನಾಗಿ ನೋಡ್ತಾರೆ ಅಂತೇಳಿ ಇವ್ರ ಹತ್ರನೇ ಬಂದೆ. ನನ್ನ ಸೊಂಟದ ಹಿಂಭಾಗ ಅಂದರೆ ಸಯಾಟಿಕಾ ಅಂತ ಹೇಳ್ತಾರೆ, ಆ ರೀತಿ ಪೇಯ್ನ್ ಇದೆ ನನಗೆ. ಅಂದರೆ ಸೊಂಟದ ಭಾಗದಲ್ಲಿ ನೋವು ಶುರುವಾದರೆ ಎಂಡಿವರೆಗೂ ಕೂಡ ನೋವಿರುತ್ತೆ. ಕೆಲವು ದಿನ ಒಂದು ದಿನ ಆರಾಮಿದ್ದರೆ ಒಂದು ದಿನ ಆ ಥರ ಪೇಯ್ನ್ ಬರುತ್ತೆ. ಅದಕ್ಕೆ ಸಯಾಟಿಕಾ ಅಂತ ಹೇಳ್ತಾರೆ. ನೋವಿರೋದ್ರಿಂದ ಟ್ಯಾಬ್ಲೆಟ್ಸ್ನ, ಪೇನ್ ಕಿಲ್ಲರ್ ಇಂಥದನ್ನೆಲ್ಲ ತೊಗೊಂಡಾಗ ಸೈಡ್ ಎಫೆಕ್ಟ್ ಜಾಸ್ತಿ ಬರುತ್ತೆ. ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸಿ ಅವ್ರ ಹತ್ರ ಸಲಹೆ ತೊಗೋಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. 1 ಮಂತಲ್ಲಿ ನನಗೆ ನೋವು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಾತ್ರ ಕಡಿಮೆ ಆಗ್ತಾಯಿತ್ತು. ಅದರಿಂದ ಈಗ ಡಾಕ್ಟ್ರ್ ಹತ್ರ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ. ಮೇನಾಗಿ ವೆಯ್ಟ್ ಲಾಸ್ ಆಗಬೇಕು. ಇದಕ್ಕೆಲ್ಲ ಮೆಡಿಷನು ಅಂದ್ರೇ ನನ್ನ ದೇಹದ ತೂಕನ ನಾನು ಕಡಿಮೆ ಮಾಡ್ಕೋಬೇಕು. ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ನಾನು ಪ್ರಯತ್ನ ಪಡ್ತೀನಿ, ಯಾವುದೂ ಕೂಡ ರಿಸಲ್ಟ್ ಬರ್ತಿಲ್ಲ. ನೋಡೋಣ ಏನಾಗುತ್ತೆ ಮುಂದೆ ಅಂತ ಹೇಳಿ. ಸುಮಾರು ಒಂದು 12-12:30 ಆಗಿತ್ತು. ಅಲ್ಲೇ ಫ್ರೂಟ್ಸ್ ಇತ್ತು, ನಮ್ಮ ಮನೆಯವ್ರು ತಂದು ಕೊಟ್ಟರು. ಫ್ರೂಟ್ಸ್ ಅಂತೂ ತಿನ್ನಲೇಬೇಕಲ್ಲ. ಒಂದು 12 ಗಂಟೆ 12:30ರಲ್ಲಿ ಸ್ವಲ್ಪ ಫ್ರೂಟ್ಸ್ ಇದು ಮಗ ನಮಗೆ ಹೇಳ್ಕೊಟ್ಟಿರೋ ನಾರಿನಂಶ ಬೇಕು ನಿಮಗೆ, ಫ್ರೂಟಿಂದನೆಲ್ಲ ಸಿಗೋದು ಅಂತ ಹೇಳಿ ಮಗನಷ್ಟಿಟ್ಟು ವಾರ್ನಿಂಗ್ ನಮಗೆ ನಮ್ಮ ಮನೆಯವ್ರು ತಂದುಕೊಟ್ರು. ಸೌತೆಕಾಯಿ, ಕಲ್ಲಂಗಡಿ ಹಣ್ಣು ಮತ್ತು ಪೈನಾಪಲ್ಲು ಇದನ್ನೆಲ್ಲ ಮಿಕ್ಸ್ ಹಣ್ಣನ್ನು ತಂದುಕೊಟ್ರು. ನಾನು ತಿಂದೆ. ಡಾಕ್ಟ್ರಿಗೆಲ್ಲ ಚೆಕಪ್ ಎಲ್ಲ ಮುಗಿಸ್ಕೊಂಡೆ. ಅದೆಲ್ಲ ಆಗಿ ಮನೆಗೆ ಹೋಗುವಂಥ ಟೈಮು. ಮಧ್ಯಾಹ್ನ ಊಟ ಏನೂ ಮಾಡಿರಲಿಲ್ಲ ನಾವು, ಹಾಸ್ಪಿಟ್ಲಲ್ಲೇ ಟೈಮ್ ಮೀರೋಯಿತು ಊಟದ ಟೈಮೆಲ್ಲ. ಅದಕ್ಕೆ ಸಂಜೆ ಉಪಹಾರ ಏನಾದರೂ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವ್ರು ಕರ್ಕೊಬಂದರು. ಅವರು ರವೆ ಇಡ್ಲಿ ತೊಗೊಂಡ್ರು. ನಾನು ರವೆ ಈರುಳ್ಳಿ ದೋಸೆನ ನಾನು ತಗೊಂಡೆ. ಯಾಕೆಂದರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹಾಸ್ಪಿಟ್ಲಲ್ಲೇ ನಾವು ಹೋಗಿದ್ದು ಮಧ್ಯಾಹ್ನ. ನಮ್ಮದು ಕನ್ಸಲ್ಟ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು ನೋಡಿದ್ರೆ 6 ಗಂಟೆ ಕೊಟ್ಟಿದ್ರು. ಎಲ್ಲ ಟೈಮು ಇನ್ನು ಹೋಗೋದು ಬರೋದು ಬೇಡ ಅಂತ ಹೇಳಿ ಫ್ರೂಟ್ಸನ್ನ ತಿಂದ್ವಲ್ಲ, ಅದೇ ಸಾಕು ಅಂತ ಸುಮ್ಮನೆ ಇನ್ನು ಊರ ಕಡೆ ಹೋಗ್ಬೇಕಲ್ಲ ಅಂತ ಹೇಳಿ ಅದೇ ಮುಂಚಿತ ಬಂದು ನಮ್ಮ ಮನೆಯವರು ಏನಾದರೂ ಲೈಟಾಗಿ ತಿನ್ಕೊಂಬ ಕರ್ಕೊಂಡು ಬಂದರು. ರವೆ ಇಡ್ಲಿನೂ ಕೂಡ ಚೆನ್ನಾಗಿತ್ತು, ಬಿಸಿ ಇತ್ತು. ಹೋದಾಗ 6-6:30 ಆಗಿತ್ತು. ರವೆ ಇಡ್ಲಿ ಬಿಸಿ ಇದೆಯಾ ಅಂತ ಕೇಳಿ ತಗೊಂಡು ಬಿಸಿ ಇತ್ತು. ಚಟ್ನಿ, ಸಾಗು, ರವೆ ಇಡ್ಲಿ ಜೊತೆಗೆ ತುಂಬಾ ಚೆನ್ನಾಗಿತ್ತು. ನಾನು ರವೆ ದೋಸೆ ತಗೊಂಡೆ. ಅದು ಕೂಡ ತುಂಬಾ ಟೇಸ್ಟು, ರುಚಿ ತುಂಬ ಚೆನ್ನಾಗಿತ್ತು. ನನಗೆ ಅವ್ರಿಗೆ ಬೇಗ ಕೊಟ್ಬಿಟ್ರು. ನಮ್ಮ ದೋಸೆ ಬರೋದು ತುಂಬ ಹೊತ್ತು ಮಾಡಿಬಿಟ್ರು ಈ ಹೋಟೆಲಲ್ಲಿ. ಇದು ಅರಸು ರೋಡಲ್ಲಿರುವಂತಹ ಒಂದು ಹೋಟೆಲ್ ಇದು. ಹೇಗೆ ಬರ್ತಾಯಿದೆ ಲಾಗ್ ಅಂತ ಹೇಳಿ. ಸಾನ್ನಿಧ್ಯ ಕನ್ನಡ ಲಾಗ್ಸ್ ಚಾನಲ್ನ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ಖುಷಿಯ ಲೋಕದಲ್ಲೂ ಕೂಡ ಒಂದು ವಿಡಿಯೋ ಹಾಕ್ತಾ ಬರ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ರವೆ ದೋಸೆ, ರವೆ ಆನಿಯನ್ ದೋಸೆ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ತುಂಬ ಟೇಸ್ಟು, ಬಿಸಿ ಬಿಸಿ ಇತ್ತಲ್ಲ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಬನ್ನಿ ದೋಸೆ ತಿನ್ನೋಣ ಅಂತ ನಿಮ್ಮನ್ನೆಲ್ಲ ಕರೀತಾ ಇದ್ದೀನಿ. ನಮ್ಮ ಮನೆಯವರು ಟೇಸ್ಟ್ ಮಾಡಿ ಅಂತ ನಮ್ಮ ಮನೆಯವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ತಗೊಳ್ಳಿ ಸ್ವಲ್ಪ ಟೇಸ್ಟ್ ಮಾಡಿ ಅಂತ ಹೇಳಿ. ನನಗೆ ಬೇಗ ಚಟ್ನಿಗೆ ಹೋಗೋದು. ಸಾಂಬಾರು, ಸಾಗು, ಪಲ್ಯಗಿಂತ ದೋಸೆ, ಇಡ್ಲಿ ಏನೇ ತಗೊಳ್ಳಿ ಚಟ್ನಿ ಬೇಗ ಫಸ್ಟು ಚಟ್ನಿನೇ ತೊಗೊಂಡು ಟೇಸ್ಟ್ ಮಾಡಿಬಿಡ್ತೀನಿ ಯಾವಾಗಲೂ ಕೂಡ ನಾನು. ತುಂಬ ತೆಳುವಾಗಿ ರವೆ ದೋಸೆನ ತುಂಬ ತೆಳುವಾಗಿ ಹಾಕ್ತಾರೆ, ತುಂಬ ಚೆನ್ನಾಗೂ ಕೂಡ. ನಮ್ಮ ಮನೆಯವ್ರಿಗೆ ತಗೊಳ್ಳಿ ತಿನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ಬಿಸಿ ಬಿಸಿ ಇದೆ. ನಮ್ಮ ಮನೆಯವರು ಸ್ವಲ್ಪ ಚಟ್ನಿನ ಯೂಸ್ ಮಾಡೋದು ಕಡಿಮೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅವರು ಆದಷ್ಟು ಸಾಂಬಾರು ಚಟ್ನಿ ಇಷ್ಟಪಡಿ, ಸಾಂಬಾರು ಸಾಗು ಇಂಥದ್ದನ್ನು ಇಷ್ಟಪಡ್ತಾರೆ. ನಾನು ಚಟ್ನಿ ಅಂದರೆ ಫೇವ್ರೇಟ್. ಕಣ್ಗಳಕ್ಕೆ ಮ್ಯಾಕ್ ಕೊಡ್ತೀರಂಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು. ನೋಡು ದೋಸೆನ ತಿಂದು ಸ್ಟ್ರಾಂಗಾಗಿ ಕಾಫಿನ ಕುಡಿದು ಊರ ಕಡೆ ಪಯಣನ ಬೆಳೆಸಿದ್ವಿ. ದೋಸೆ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಕಾಫಿ ಕುಡಿಯೋಣ. ಕಾಫಿ ಚೆನ್ನಾಗಿರುತ್ತೆ ಇಲ್ಲಿ. ಹೋದ್ಸಲ ಹೀಗೆ ಬಂದಾಗಲೂ ಕೂಡ ಇಲ್ಲಿ ಕಾಫಿ ಕುಡಿದ್ವಿ. ಕಾಫಿ ಸ್ಟ್ರಾಂಗಾಗಿ
ಒಂಥರ ಗ್ಯಾಸ್ಟ್ರಿಕ್ ಆಗಲ್ಲ, ಒಂಥರ ಚೆನ್ನಾಗಿದೆ ಫ್ಲೇವರು, ಘಮ ಇಂದ ಹಿಡಿದು ಕಾಫಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇವತ್ತಿನ ಈ ವ್ಲಾಗ್ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಡೈಲಿ ವ್ಲಾಗ್ ವಿಡಿಯೋ ಯಾವ ರೀತಿ ಬರಬೇಕು ಅನ್ನೋದನ್ನು ಕೂಡ ತಿಳಿಸಿ. ಈ ವ್ಲಾಗ್ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಕೊಡಿ ಹೆಚ್ಚಿಗೆ. ಹೊಸದಾಗಿ ಬಂದಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಸಪೋರ್ಟ್ ಈ ನನ್ನ ಸಾನ್ನಿಧ್ಯ ಕನ್ನಡ ವ್ಲಾಗ್ಸ್ ಚಾನಲ್ ಮೇಲೂ ಕೂಡ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಕಾಫಿನ ಕುಡಿದು ಈಗ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಬರಲಾ ಮತ್ತು ಹೇಗೆ ಬಂತು ಅನ್ನೋದನ್ನು, ವ್ಲಾಗ್ ಹೇಗಿತ್ತು ಅನ್ನೋದನ್ನು ನನಗೆ ತಪ್ಪದೇ ನೀವು ಕಮೆಂಟಲ್ಲಿ ತಿಳಿಸ್ಬೇಕು. ಮತ್ತು ಚಾನಲ್ ಮೊದಲೇನಾದರೂ ಬಂದು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನೋಡಿ ಹಾಗೆ ಹೋಗಬೇಡಿ. ಬನ್ನಿ ಕಾಫಿ ಕುಡಿಯೋಣ. ಕಾಫಿ ಹೇಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು, ಸ್ಟ್ರಾಂಗಾಗಿ ತುಂಬಾ ಚೆನ್ನಾಗಿತ್ತು ಕಾಫಿ. ವ್ಲಾಗ್ನ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಈಗ ಊರ ಕಡೆ ಹೊರಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಒಂದು ವ್ಯೂ ನಿಮಗೆ, ಇದು ಅರಸೂರು ರೋಡಲ್ಲಿ ಬರುವಂಥ ಒಂದು ರೋಡು ನೋಡ್ತಾ ಇದ್ದೀರಾ. ನನ್ನ ರಾಯರ ದರ್ಶನನೂ ಕೂಡ ಮಾಡ್ಕೊಳ್ಳಿ. ಅಲ್ಲೇ ಒಂದು ಫೋಟೋ ಕಾಣಿಸ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ವ್ಲಾಗೊಂದಿಗೆ, ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.